ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪೂರಿ ಮಾಡೋದನ್ನು ಗೋಧಿ ಹಿಟ್ಟಿಂದ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಮೊದಲು ನಾವು ಆಶೀರ್ವಾದ್ ಗೋಧಿ ಹಿಟ್ಟನ್ನು ಅರ್ಧ ಕೆ ಜಿ ನಾನು ತೆಗೆದುಕೊಳ್ತಾ ಇದ್ದೀನಿ. ಅರ್ಧ ಕೆ ಜಿನ ನಾನು ಈಗ ಜಲ್ಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಪೂರಿನ ಅರ್ಧ ಕೆ ಜಿ ಗೋಧಿ ಹಿಟ್ಟಿನ ಪೂರಿನ ಒಂದು 5 ಜನ ಒಂದು 6 ಪೂರಿನ ತಿನ್ಬೋದು ಫ್ರೆಂಡ್ಸ್. ತುಂಬಾ ಹೆಚ್ಚಾಗುತ್ತೆ. ಈಗ ಆ ಹಿಟ್ಟಿನ ಜೊತೆಗೆ 1 ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಅದರ ಜೊತೆಗೆ ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನು ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಅದರ ಜೊತೆಗೆ ಬಿಸಿ ಮಾಡಿರುವಂತಹ ಆಯಿಲನ್ನು 2.5 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಈಗ ನಾವು ಆಯಿಲನ್ನು ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಪೂರಿನ ಮಾಡಿ ನೋಡಿ ಒಂದು ಸಲ ನೀವು. ನಿಜವಾಗ್ಲೂ ಗರಿಯಾಗೂ ಇರುತ್ತೆ, ತಿನ್ನುವಾಗ ಅಷ್ಟೇ ಸ್ಮೂತಾಗಿರುತ್ತೆ ಫ್ರೆಂಡ್ಸ್. ಅಷ್ಟು ರುಚಿಯಾಗಿರುತ್ತೆ ಪೂರಿ. ಈಗ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳುತ್ತಾ ನಾವು ಚಪಾತಿ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಆ ರೀತಿ ಚಪಾತಿ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬಾ ಗಟ್ಟಿನೂ ಇರಬಾರ್ದು, ತುಂಬಾ ತೆಳ್ಳಗೂ ಇರಬಾರ್ದು. ಈ ರೀತಿ ಇರಬೇಕು ಹಿಟ್ಟು. ಈಗ ನಾನು ಆ ಹಿಟ್ಟನ್ನು ಒಂದು 10 ನಿಮಿಷ ನಾನು ಹಾಗೆ ಪ್ಲೇಟನ್ನು ಮುಚ್ಚಿ ಇಟ್ಟು ನಂತರ ನಾನು ಸ್ವಲ್ಪ ತೆಗೆದುಕೊಂಡು ಅದನ್ನು ನಾನು ಸ್ವಲ್ಪ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು. ಆ ರೀತಿ ಮಾಡಿ ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ದಪ್ಪದ ಉಂಡೆಗಳನ್ನಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಉಂಡೆಗಳನ್ನು ರೌಂಡಾಗಿ ಮಾಡಿ ಎಲ್ಲ ಅದೇ ಬೌಲ್ಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಒಂದನ್ನು ನಾನು ತೆಗೆದುಕೊಂಡು ಸ್ವಲ್ಪ ಹಸಿಟ್ಟನ್ನು ಮನೆ ಮೇಲೆ ಹಾಕಿ ನಾನು ಈ ಹಿಟ್ಟನ್ನು ಚಪಾತಿ ಥರ ರೌಂಡಾಗಿ ನಾನು ಸ್ವಲ್ಪ ಮಂದವಾಗಿ, ಅಂದರೆ ಅಷ್ಟು ತೆಳ್ಳಗೂ ಬೇಡ ಅಷ್ಟು ಮಂದನೂ ಬೇಡ, ಸ್ವಲ್ಪ ಮಟ್ಟಿಗೆ ನೀಟಾಗಿ ರೌಂಡಾಗಿ ಲಟ್ಟಿಸ್ಕೊಳ್ಳೋಣ. ನೀವು ಎಷ್ಟು ಅಗಲ ಬೇಕು ಅಂದರೆ ಅಷ್ಟು ಅಗಲ ಮಾಡ್ಕೋಬೋದು. ಆದರೆ ನಾನು ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ನೋಡಿ ಅಷ್ಟು ಅಗಲ ನಾನು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಕೂಡ ಆ ರೀತಿ ಲಟ್ಟಿಸ್ಕೊಳ್ಳೋಣ ಚಪಾತಿ ಥರ. ನೋಡಿ, ಸ್ವಲ್ಪ ನಾನು ಎಲ್ಲ ಲಟ್ಟಿಸ್ಕೊಂಡಿದ್ದೀನಿ. ಅದರ ಮೇಲೆ ನಾವು ಒಂದು ಬಟ್ಟೆನ ಆ ರೀತಿ ಕ್ಲೋಸ್ ಮಾಡಿದರೆ ಹಾರೋಗ್ದಿರ ಚೆನ್ನಾಗಿ ಬರುತ್ತೆ. ಮತ್ತು ಒಂದಕ್ಕೊಂದು ಅಂಟುಕೊಳ್ದಿರ ಕೂಡ ಇರುತ್ತೆ. ನೀವು ಸ್ವಲ್ಪ ನಿಧಾನಕ್ಕೆ ನೀವು ಆಯಿಲಲ್ಲಿ ಡೀಪ್ ಫ್ರೈ ಮಾಡಬೇಕಾದ್ರೂ ಕೂಡ ಅಂಟುಕೊಳ್ಳೋದಿಲ್ಲ. ಮತ್ತು ಪೂರಿ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಮಂದ ಇರಬೇಕು ಅಂತ ತೋರಿಸ್ತಾ ಇದ್ದೀನಿ. ಲಟ್ಟಿಸ್ಕೊಂಡಂತಹ ಹಿಟ್ಟನ್ನು ಆ ರೀತಿ ಅಷ್ಟು ಮಂದ ಇದ್ದರೆ ಸಾಕು. ನಿಮಗೆ ಅಷ್ಟು ಅಗಲ ಇದ್ದರೂ ಕೂಡ ಸಾಕು. ಎಲ್ಲ ನಾನು ಅಂದರೆ ಇನ್ನೂ ಒಂದು ಸ್ವಲ್ಪ ಇದೆ ಹಿಟ್ಟು ಲಟ್ಟಿಸ್ಕೊಳ್ಳೋಕ್ಕೆ. ಈಗ ಲಟ್ಟಿಸ್ಕೊಂಡಿರೋದನ್ನು ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಆಯಿಲು ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಈಗ ಒಂದೊಂದಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಆಯಿಲಲ್ಲಿ ಡೀಪ್ ಫ್ರೈ ಮಾಡುವಾಗ ನಾವು ಸ್ಪೂನಿಂದ ಆ ರೀತಿ ಪ್ರೆಸ್ ಮಾಡಿದಾಗ ನೀಟಾಗಿ ಪೂರಿ ಎದ್ದು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪೂರಿ ಎದ್ದಿದೆ. ಅಂದರೆ ಅಷ್ಟೇ ಗರಿಯಾಗೂ ಇರುತ್ತೆ, ನಾವು ತಿನ್ನುವಾಗ ಅಷ್ಟೇ ಸ್ಮೂತಾಗಿರುತ್ತೆ ಫ್ರೆಂಡ್ಸ್. ತುಂಬಾ ರುಚಿನೂ ಕೊಡುತ್ತೆ.
ಈ ರೀತಿ ಎಲ್ಲ ಪೂರಿನೂ ನಾವು ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಪೂರಿ. ಬಹಳ ಚೆನ್ನಾಗಿ ಬರುತ್ತೆ ಪೂರಿ. ಬಹಳ ರುಚಿಯಾಗಂತೂ ತುಂಬಾ ಟೇಸ್ಟಾಗಿರುತ್ತೆ. ಗೋಧಿ ಹಿಟ್ಟಿನ ಪೂರಿ ಅಂತೂ ತುಂಬಾ ಟೇಸ್ಟಾಗಿರುತ್ತೆ ಮೈದಾ ಹಿಟ್ಟಿಗಿಂತ. ಈ ಪೂರಿ ಜೊತೆಗೆ ನಾನು ಮನೆಯಲ್ಲಿ ಸಾಂಬಾರನ್ನು ಮಾಡಿಟ್ಕೊಂಡಿದ್ದೀನಿ. ತರಕಾರಿ ಹಾಕಿ ನಾವು ಪಪ್ಪು ಸಾರು ಅಂತ ಮಾಡ್ತೀವಿ ಆಂಧ್ರ ಕಡೆ. ಪಪ್ಪು ಸಾರು, ತರಕಾರಿ ಪಪ್ಪು ಸಾರು ಮಾಡಿಟ್ಕೊಂಡಿದ್ದೀನಿ. ಅದನ್ನು ನಾವು ಸೈಡ್ಗೆ ತಿಂದ್ಕೊಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ ರೀತಿ ಪೂರಿ ಎಲ್ಲನೂ ಕೂಡ ನಾವು ಮಾಡ್ಕೊಳ್ಳೋಣ. ಬಿಸಿ ಬಿಸಿದು ಹಾಕಿ ಹಾಕಿ ಕೊಡ್ತಾಯಿದ್ರೆ ತಿನ್ನಕ್ಕಂತೂ ಬಹಳ ಸೂಪರಾಗಿರುತ್ತೆ. ಈ ರೀತಿ ಎಲ್ಲರೂ ಕೂಡ ಪೂರಿ ಮಾಡಿ ನೋಡಿ, ತಿಂದು ನೋಡಿ. ಒಂದು ಸಲ ಟ್ರೈ ಮಾಡಿ, ಮತ್ತೆ ಎಂದೂ ಕೂಡ ನೀವು ಈ ಪೂರಿನ ಬಿಡೋದಿಲ್ಲ ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.